ಮಿಥುನ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅನ್ನೋದೇ ತುಂಬ ಸಕಲ ಸಂಪತ್ತು ಐಶ್ವರ್ಯವನ್ನು ಭಗವಂತ ಕೊಡ್ತಾನಂತ ನೋಡೋಣ. ಮಿಥುನ ರಾಶಿ ಗುರುಗ್ರಹ ಇದ್ದಾನೆ. ಗುರು ತುಂಬ ಬೆನಿಫಿಟನ್ನು ಕೊಡ್ತಾ ಹೋಗ್ತಾನೆ. ಮಿಥುನ ರಾಶಿ ಗುರು ಸಪ್ತಮಾಧಿಪತಿ ಗುರು ರಾಶಿರೋದ್ರಿಂದ ಈ ವಾರ ನೀವು ಗಂಡ ಹೆಂಡತಿ ಫ್ರೆಂಡ್ಸು ತುಂಬ ಹ್ಯಾಪಿ ಆಗಿರ್ತೀರ ಅಂತ ಹೇಳುತ್ತೆ. ತುಂಬ ಅಂದರೆ ನಿಮ್ಮ ಲೈಫಲ್ಲಿ ಸಿಕ್ಕಾಬಟ್ಟೆ ಗಂಡ ಹೆಂಡತಿ ಚೆನ್ನಾಗಿರುತ್ತೆ. ನೀವು ಭಾಳ ವರ್ಷದಿಂದ ಏಜ್ ಆಗಿರುತ್ತೆ. ಗಂಡನಿಗೂ ಹೆಂಡತಿಗೂ ದೇಹದ ಆಸೆಗಳಿರಲ್ಲ. ಅಂದರೆ ಒಂದು ಕಾಮ ವೀರ್ಯದು ಆಸೆ ಇರಲ್ಲ. ಅದರಿಂದ ನಿಮ್ಗೆ ಏನಾಗುತ್ತೆ, ಸಾಕಷ್ಟು ಮನಸ್ತಾಪಗಳು ಬಿಟ್ಟು ನೀವು ನಿಮ್ಮ ತಪ್ಪು ಅವ್ರು ಹೇಳೋದು, ಅವ್ರ ತಪ್ಪು ನೀವು ಹೇಳೋದು, ಹಿಂಗೆ ನಡೀತಾ ಇರುತ್ತೆ. ಮಕ್ಕಳ ಮೇಲೆ ನೀವು ಡಿಪೆಂಡ್ ಆಗಿರ್ತೀರ, ಗಂಡ ಹೆಂಡತಿ ಮೇಲೆ ಡಿಪೆಂಡ್ ಅಲ್ಲ. ಆದರೆ ಈ ವಾರದಲ್ಲಿ ಗಂಡ ಹೆಂಡತಿರು 100% ಮಿಥುನ ರಾಶಿಯವರು ಮುತ್ತು ಕೊಟ್ಕೊಂಡು ತುಂಬ ಚೆನ್ನಾಗಿರ್ತೀರ ಅಂತ ಹೇಳುತ್ತೆ. ಏಜ್ ಆದರೂ ಕೂಡ ವಿಜಯ, ವೀರ್ಯ, ಧೈರ್ಯ ಎಲ್ಲವೂ ಕೂಡ ಭಗವಂತ ಕೊಡ್ತಾನೆ ಅಂತ ಹೇಳುತ್ತೆ. ಮಿಥುನ ರಾಶಿಯವ್ರಿಗೆ ಒಂದು ತೊಂದರೆಗಳನ್ನ ನೀವು ನೋಡಬೇಕಾಗತ್ತೆ. ಇಲ್ಲೇನಾಗುತ್ತೆ, ಒಂದು ಕೊನೆ ಟೈಮಲ್ಲಿ ಮಿಥುನ ರಾಶಿಯವರಿಗೆ ಬಹಳ ವಿಶೇಷವಾಗಿ 30-31ನೇ ತಾರೀಕಲ್ಲಿ ಚಂದ್ರ ಗ್ರಹ ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ. ಅಂದರೆ 6ನೇ ಮನೆಗೆ ಹೋಗ್ತಾನೆ. ಅದು ಕುಟುಂಬ ಸ್ಥಾನಾಧಿಪತಿ 6ನೇ ಮನೆಗೆ ಹೋಗಿ 9ನೇ ಮನೆಯಲ್ಲಿ ರಾಹು ಗ್ರಹ ಇದ್ದಾಗ ತಂದೆ ಮನೆಯಲ್ಲಿ ಕುಟುಂಬದಲ್ಲಿ ಯಾರ ಕೆಲವರು ಜಗಳಗಳಾಗುತ್ತೆ ಈ ವಾರ, ಇಲ್ಲ ಮನಸ್ತಾಪಗಳಾಗುತ್ತೆ. ನಿಮ್ಮ ಬಗ್ಗೆ ಅವರು ಚಾಡಿ ಹೇಳ್ತಾರೆ, ಇಲ್ಲ ಅವ್ರ ಬಗ್ಗೆ ನೀವು ಚಾಡಿ ಹೇಳ್ತೀರ. ಈ ಥರದ ಒಂದು ನೋವನ್ನ ನೀವು ಸಾಕಷ್ಟು ನೋವನ್ನು ಅನುಭವಿಸ್ತೀರ ಅಂತ ಸಾಕಷ್ಟು ಮಾಹಿತಿಯನ್ನು ನಾನು ಕೊಡಬಲ್ಲೆ. ಯಾಕಂದರೆ ತುಂಬ ನೋವು ದುಃಖವನ್ನು ಕುಟುಂಬದಲ್ಲಿ ನೋಡ್ತೀರ. ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತೀರ. ಶನಿ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಶನಿ ನಿಮಗೆ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಅಪಾರವಾದ ಒಂದು ಯೋಗವನ್ನು ಕೊಡ್ತಾನೆ. ಶನಿ ಭಾಳ ವೈಬ್ರೇಷನ್ ನಿಮಗೆ. ಅವನು ಏನಾಗುತ್ತೆ, 12ನೇ ಮನೆ ನೋಡ್ತಾ ಇದ್ದಾನೆ. ಫೈನಾನ್ಸ್ ಪ್ರಾಬ್ಲಮ್ ನಿಮಗೆ ಸಿಕ್ಕಾಬಟ್ಟೆ ಬರುತ್ತೆ. ಯಾಕಪ್ಪ ಅಂದರೆ ತುಂಬ ಸಂಪಾದನೆ ಮಾಡ್ತೀರಾ, ಎಲ್ಲಿ ಖಾಲಿ ಆಗ್ತಿದೆ ಅಂತ ನಿಮಗೆ ಗೊತ್ತಿಲ್ಲ. ನಿಮ್ಮ ದುಡ್ಡು ಎಲ್ಲಿ ಖಾಲಿ ಆಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಬಹಳ ಕಷ್ಟ ಇದೆ. ನಿಮ್ಮ ಮನೆಯಲ್ಲಿ ಈ ವಾರ ಪೂರ್ತಿ ಮಲ್ಲಿಗೆ ಹೂವನ್ನು ಮನೆಯಲ್ಲಿಡಿ. ನಿಮ್ಮ ಜೀವನ ಪರಿಹಾರವನ್ನು ಆಗುತ್ತೆ. ಮತ್ತು ನಿಮಗೆ ನಿಮ್ಮ ಮನೆಯಲ್ಲಿ ಕುಬೇರ ಗ್ರಹದ ಕಲ್ಲನ್ನು ತಗೊಂಡೋಗಿಡಿ. ಕುಬೇರ ಗ್ರಹದ ಕಲ್ಲನ್ನು ನಿಮ್ಮ ಮನೇಲಿಡಿ. ನಿಮ್ಗೆ ಎಲ್ಲ ರೀತಿಯಲ್ಲೂ ತುಂಬ ಬೆನಿಫಿಟ್ ಮಾಡುತ್ತೆ. ನೀವು ಕುಬೇರ ಗ್ರಹದ ಕಲ್ಲನ್ನು ಅದರಲ್ಲೂ ಕೂಡ ನಿಮ್ಮ ಮಂಚದ ಭಾಗದಲ್ಲಿ ಇಲ್ಲ ಬೀರು ಭಾಗದಲ್ಲಿ ಇಡಿ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ತುಂಬ ದೊಡ್ಡ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ನಿಮಗೆ ಅಪಾರವಾದ ಒಂದು ಕೀರ್ತಿಯನ್ನು ಕೊಡ್ತಾ ಹೋಗ್ತಾನೆ. ಈ ಒಂದು ಬಹಳ ವಿಶೇಷ ಕುಬೇರ ಗ್ರಹದ ಸ್ಟೋನ್ನ ಯೂಸ್ ಮಾಡಿ. ಧನುಸ್ಥಾನಕ್ಕೆ ಏನಾಗುತ್ತೆ, ಶುಕ್ರ ನಿಮಗೆ 2ನೇ ಮನೇಲಿರೋದ್ರಿಂದ ಬುಧ ಶುಕ್ರ ಈ ವಾರ ಶುಕ್ರ ಸಿಂಹರಾಶಿಗೆ ಹೋಗ್ತಾನೆ. ಬುಧ ಮತ್ತು ಶುಕ್ರ 2ನೇ ಮನೇಲಿದ್ದಾಗ ನಿಮಗೆ ಅಪಾರವಾದ ಕೀರ್ತಿ, ಸಂಪತ್ತು, ಐಶ್ವರ್ಯವನ್ನು ಮಿಥುನ ರಾಶಿಯಲ್ಲಿ ಅನುಭವಿಸ್ತೀರ. ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದಾನೆ. ಕಾನೂನು ರೀತಿಯಲ್ಲಿ ಏನಾದ್ರು ಒಂದು ಸಮಸ್ಯೆ, ಕಿರಿಕಿರಿ ಇದನ್ನೆಲ್ಲವೂ ಕೂಡ ಬಗೆಹರಿಸ್ಕಿರಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಚಂದ್ರ ಮತ್ತು ಕುಜಗ್ರಹ ಇದ್ರೆ ಯಾವ್ದಾದ್ರು ಪಿತ್ರಾಹಿತ ಆಸ್ತಿ, ಇನ್ಸೂರೆನ್ಸು, ಪಿತ್ರಾಹಿತ ಒಡವೆಗಳು ಇದು ಕೂಡ ಆಗುತ್ತೆ. ಒಡವೆಗಳು, ಮೂಗ್ನತ್ತು ಒಡವೆಗಳು ಮತ್ತು ಇನ್ಸೂರೆನ್ಸ್ ಪಾಲಿಸಿ, ಜಮೀನು ಈ ಥರದ್ದೆಲ್ಲವೂ ಕೂಡ ಮಿಥುನ ರಾಶಿಯವರಿಗೆ 100% ಯೋಗ ಇದೆ. ಮಿಥುನ ರಾಶಿಯವರಿಗೆ ತುಂಬ ದೊಡ್ಡ ಯೋಗವನ್ನು ಇರೋದ್ರಿಂದ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅಂಥ ಒಂದು ಯೋಗವನ್ನು ಮಿಥುನ ರಾಶಿಯವರಿಗೆ ದೇವರು ಕೊಡ್ತಾ ಇದ್ದಾನೆ. ತುಂಬ ಯೋಗವನ್ನು ಕೊಡ್ತಾನೆ. ಮಿಥುನ ರಾಶಿಯವರು ಆದಷ್ಟು ಕೂಡ ಈ ವಾರ ಹಸಿರು ಕಲರ್ ಬಣ್ಣ, ಬ್ಲ್ಯಾಕ್ ಕಲರ್ ಬಣ್ಣವನ್ನು ಯೂಸ್ ಮಾಡಿ, ಮತ್ತು ರೆಡ್ ಯೂಸ್ ಮಾಡಿ, ಆರೆಂಜ್ ಯೂಸ್ ಮಾಡಿ, ಯೆಲ್ಲೋ ಬ್ಲೂ ಯೂಸ್ ಮಾಡಿ. ಲಕ್ ಬರುತ್ತೆ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ. ಇದೆಲ್ಲ ನಿಮಗೆ 12 ರಾಶಿ ಫಲವನ್ನು ಹೇಳಿದ್ದೀನಿ. ನಿಮ್ಗೆ ಇದೆಲ್ಲ ಪರಿಹಾರ ಬೇಕು ಅಂದರೆ ನಮ್ಮಲ್ಲಿ ಸಿಗುವಂಥ ಸ್ಟೋನನ್ನು ಅತಿ ಹೆಚ್ಚು ಪರಿಹಾರ ಒಂದು ಮಾಟ ಮಂತ್ರ, ವಾಮಾಚಾರ ಆಗಿರುತ್ತೆ. ನಿಮ್ಮ ಮಕ್ಕಳು ಓದೋಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಇದನ್ನೆಲ್ಲವೂ ಕೂಡ ಓದಬೇಕು. ಮನೆಯಲ್ಲಿ ದುಡ್ಡು ನಿಲ್ಲಬೇಕು, ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗಬೇಕು. ಇವಕ್ಕೆಲ್ಲ ಸ್ಟೋನ್ಸ್ಗಳನ್ನ ಕೂಡ ನೀವು ಸ್ಟೋನ್ ಅತಿ ಹೆಚ್ಚು ಯೂಸ್ ಮಾಡಿ. ಅದು ಬ್ಯಾಸ್ಲೆಟ್ ಆಗಿರ್ಬೋದು, ಕೈ ಸ್ಟೋನ್ಸ್ ಆಗಿರ್ಬೋದು, ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನಿಮ್ಮ ಲೈಫಲ್ಲಿ ಸಾಕಷ್ಟು ತೊಂದರೆಯನ್ನು, ಎಷ್ಟೇ ಕಷ್ಟ ಮನುಷ್ಯನಿಗೆ ಬದಲೇ ಮಾರಕ್ಕೆ ಬರಲ್ಲ. ಇದು ಕೆಲವು ಪರಿಹಾರ ಸ್ಟೋನ್ಸನ್ನು ಅತಿ ಹೆಚ್ಚು ನೀವು ಯೂಸ್ ಮಾಡಬೇಕು. ಸ್ಟೋನ್ ಅತಿ ಹೆಚ್ಚು ಯೂಸ್ ಮಾಡೋದ ನಿಮಗೆ ತುಂಬ ಲಕ್ಕನ್ನು ಕೊಡುತ್ತೆ. ಮುಂಚೆ ಇವಾಗಲೂ ಲಾಟ್ ಆಫ್ ಡಿಪೆಂಡ್ಸ್ ಇದೆ. ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಸ್ಟೋನಲ್ಲಿರೋ ತಾಕತ್ತೇ ಬೇರೆ, ಸ್ಟೋನಿಗಿರೋ ವೈಬ್ರೇಷನ್ನೇ ಬೇರೆ. ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿದಷ್ಟು ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ಓದೋಕ್ಕೆ ಒಂದು ಗ್ರಹ, ಹೆಲ್ತಿಗೆ ಒಂದು ಗ್ರಹ,
ಫೈನಾನ್ಸ್ಗೆ ಸಂಬಂಧಪಟ್ಟಂಥ ಗ್ರಹಗಳು ಇರ್ತವೆ, ಅವನ್ನ ಫಾಲ ಮಾಡೋದನ್ನ ನೀವು ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಆ ಸ್ಟೋನ್ನ ಯೂಸ್ ಮಾಡೋಕ್ಕೆ ನಿಮಗೆ ಯಾರಿಗೆಲ್ಲ ಸ್ಟೋನ್ ಬೇಕು ಅನ್ನೋರೆಲ್ಲ ಕೂಡ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ, ನಮ್ಮ ಸಂಸ್ಥೆಗೆ ಫೋನ್ ಮಾಡಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಸ್ಟೋನಿಗಿರೋ ತಾಕತ್ತು, ಸ್ಟೋನಿಗಿರೋ ಯೋಗ, ಸ್ಟೋನಿಗಿರೋಂಥ ಒಂದು ವೈಬ್ರೇಷನ್ನು, ದೇವರು ನಿಮ್ಮನ್ನು ನವಗ್ರಹಗಳು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದು ನನ್ನ ಬ್ರಹ್ಮ ನನ್ನ ಭದ್ರ ಕಡೆ 9 ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹೇಳಿದ ಮಾತೆಲ್ಲ ನಿಜ ಆಗಲಿ ಅಂತ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ, ಒಳ್ಳೆಯದಾಗಲಿ.